ಲೋಕಸಭಾ ಚುನಾವಣೆಗೆ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ರಾಜಕೀಯ ನಡೆಸುತ್ತಿದ್ರೂ ದಾವಣಗೆರೆಯಲ್ಲಿ ಮಾತ್ರ ಇಲ್ಲಿಯವರೆಗೂ ಹೊಂದಾಣಿಕೆ ಸಾಧ್ಯವಾಗಿರಲಿಲ್ಲ. ಆದರೆ ಇದೀಗ ಬಿಜೆಪಿ ಜೆಡಿಎಸ್ ನಾಯಕರು ಭಾಯ್ ಎನ್ನುವ ಮೂಲಕ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸಲು ಪಣ ತೊಟ್ಟಿದ್ದಾರೆ. ಈ ಕುರಿತು ವರದಿ ಇಲ್ಲಿದೆ. ದಾವಣಗೆರೆಯಲ್ಲೂ ಬಿಜೆಪಿ ಜೆಡಿಎಸ್ ಜಂಟಿ ಪ್ರಚಾರ. ಬಿಜೆಪಿ ಅಭ್ಯರ್ಥಿ ಗೆಲುವಿಗೆ ಜೆಡಿಎಸ್ ಕಾರ್ಯಕರ್ತರ ಸಾಥ್. ಜೆಡಿಎಸ್ ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್ ಬೆಂಬಲ. ಲೋಕಸಭಾ ಚುನಾವಣೆ ಹಿನ್ನೆಲೆ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಚುನಾವಣೆ ನಡೆಸುತ್ತಿರೋದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಆದರೆ ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಘೋಷಣೆಯಾಗಿ ಅನೇಕ ದಿನಗಳು ಕಳೆದರೂ ಕೂಡ ಬಿಜೆಪಿ ಜೆಡಿಎಸ್ ಒಟ್ಟಿಗೆ ಕಾಣಿಸಿಕೊಳ್ಳದೆ ಅನೇಕರಲ್ಲಿ ಗೊಂದಲ ಮೂಡಿಸಿತ್ತು. ಆದರೆ ಇದೀಗ ಸಂಸದ ಜಿಎಂ ಸಿದ್ದೇಶ್ವರ್ ಜೆಡಿಎಸ್ ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್ ಮನೆಗೆ ಭೇಟಿ ನೀಡಿ ಲೋಕಸಭಾ ಚುನಾವಣೆಗೆ ಜೆಡಿಎಸ್ ಬೆಂಬಲ ಕೋರಿದ್ದು ಜೆಡಿಎಸ್ ಬಿಜೆಪಿ ಭಾಯ್ ಎನ್ನುವ ಸಂದೇಶ ಸಾರಿದ್ದಾರೆ. ಪಕ್ಷದ ವರಿಷ್ಠರು ನಮಗೆ ಯಾವುದೇ ಮೈತ್ರಿಯ ಬಗ್ಗೆ ಮಾಹಿತಿ ನೀಡಿರಲಿಲ್ಲ. ಆದರೆ ಇದೀಗ ಬಿಜೆಪಿಗೆ ಬೆಂಬಲ ನೀಡುವಂತೆ ವರಿಷ್ಠರು ಹೇಳಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿ ಎಂದು ಹೇಳಿದಾಗ ಅವರಿಗೆ ಬೆಂಬಲಿಸಿದ್ದೆವು. ಈಗ ಬಿಜೆಪಿ ಪಕ್ಷದ ಅಭ್ಯರ್ಥಿಗೆ ಬೆಂಬಲ ನೀಡುವಂತೆ ಸೂಚನೆ ಬಂದಿದೆ. ಅದರಂತೆ ನಾವು ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಬೆಂಬಲ ನೀಡಿ ಗೆಲ್ಲಿಸುತ್ತೇವೆ ಎಂದಿದ್ದಾರೆ. ಹಿಂದೆ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಒಟ್ಟಿಗೆ ಸಮ್ಮಿಶ್ರ ಸರ್ಕಾರ ಇತ್ತು. 14 ತಿಂಗಳ ಸರ್ಕಾರ ಅವಾಗ ಚುನಾವಣೆ ಬಂದಿತ್ತು. ನಮ್ಮ ನಾಯಕರು ಆದೇಶ ಮಾಡಿದ್ರು ನಾವು ಕಾಂಗ್ರೆಸ್ಸಿಗೆ ಬೆಂಬಲ ಕೊಟ್ಟಿದ್ದು 19ರಲ್ಲಿ. ಈಗ NDA ಸರ್ಕಾರ ಬರಬೇಕು, ಮೇಲೆ ಮೋದಿಯವರು ಪ್ರಧಾನಿ ಆಗಬೇಕು ಅಂತೇಳಿ ನಮ್ಮ ನಾಯಕರು ನಿರ್ಧಾರ ಮಾಡಿದ್ದಾರೆ. ನಾವಿವತ್ತು BJPಗೆ ಬೆಂಬಲ ಕೊಡ್ತಾ ಇದ್ದೀವಿ. ಇದು ಇತಿಹಾಸದಲ್ಲಿ ನಾವು ಜನತಾದಳ ಪಕ್ಷದವರು ಹೆಂಗೆ ನಿರ್ಧಾರ ಆಗುತ್ತೋ ಹಂಗೆ ನಾವು ಚುನಾವಣೆ ಮಾಡ್ತಾನೆ ಬಂದಿದ್ದೇವೆ. ನಾವಿಲ್ಲಿ ಸ್ಪರ್ಧೆ ಮಾಡಿಲ್ಲ, ಸ್ಪರ್ಧಾಳುಗಳಿಗೆ ಬೆನ್ನೆಲುಬಾಗಿ ಹೋರಾಟ ಮಾಡ್ಕೊಂಡು ಕೆಲಸ ಮಾಡಿದ್ದೇವೆ. ಕೊಟ್ಟ ಮಾತು ಇಟ್ಟ ಹೆಚ್ಚು ನಾವು ತಪ್ಪೋದಿಲ್ಲ, ಅಷ್ಟೇ. ಇಲ್ಲ, ನಾವು ಸಮನ್ವಯ ಸಮಿತಿ ಸಭೆ ಆಗಲಿ ಆದಮೇಲೆ ನಾವು ಬರ್ತೀವಿ ಅಂತ ಹೇಳಿದ್ವಿ. ಮೊನ್ನೆ ಸಮನ್ವಯ ಸಮಿತಿ ಸಭೆ ಆಯಿತು. ಅವರು ಖಂಡಿತವಾಗಿ ಪಾಪ ಕರೆದಿದ್ರು ನಮ್ಮನ್ನು. ಅವ್ರೊಂದು ಕಾರ್ಯಕ್ರಮದಲ್ಲಿ ನಮ್ಮ ಫೋಟೋನೂ ಹಾಕಿದ್ರು. ಇನ್ನು ಕೂಡ್ಕೇಳೋದ್ರಲ್ಲೇ ಮುಂಚೆನೇ ನೀವು ಕರೆದ್ರೆ ಹೆಂಗೆ? ಈಗ ಇವತ್ತು ಮಾರ್ಚ್ 31 BJP ಮತ್ತು JDS ಕೂಡ್ಕೊಂಡ ದಿನ. ಇವತ್ತು ಹಾಲು ಜೇನಿನಂತೆ ನಾವು ಕೂಡಿದ್ದೀವಿ. ಕೂಡಿದ ಮೇಲೆ ಆ ಸವಿಯನ್ನು ಈ ಕ್ಷೇತ್ರ ಜನರು ಖಂಡಿತವಾಗಿ ಊಟ ಮಾಡ್ತಾರೆ. ಶ್ರೀಮತಿ ಸಿದ್ದೇಶ್ವರರು ಗೆಲ್ತಾರೆ, ಅನುಮಾನ ಬೇಡ. ಈ ಕ್ಷೇತ್ರದಲ್ಲೂ ಹಿರಿಯರು ಬಾಯಿ ತಪ್ಪು ಮಾತಾಡಿರ್ಬೋದು, ಅದರಿಂದ ಅವ್ರಿಗೆ ವರದಾನ ಆಗೋದಿಲ್ಲ, ಅನಿಸ್ಕೊಂಡವ್ರಿಗೆ ವರದಾನ ಆಗುತ್ತೆ. ನಾನು ಒಂದೇ ಮಾತು ಹೇಳ್ತೀನಿ, ಶ್ರೀಮತಿ ಗಾಯತ್ರಿ ಸಿದ್ದೆ ಹೆಂಗೆ ಸುಮಲತಾ ಅವರು ನಮ್ಮ ಪಕ್ಷದ ನಾಯಕರು ಮಾತನಾಡಿದ್ದಕ್ಕೆ ಸೆರೆಗೊಡ್ಡಿದ್ರು, ನಮ್ಮ ಪಕ್ಷದ ಈಗ BJP ಅಭ್ಯರ್ಥಿ ಕೊನೆಯ ದಿನ ಸೆರೆಗೊಡ್ಡಿದ್ರೆ ಹೆಂಗೆ ಸುಮಲತಾ ಗೆದ್ಲು ಹಂಗೆ ಗಾಯತ್ರಿ ಸಿದ್ದೇಶ್ ಗೆಲ್ತಾರೆ, ಅದಕ್ಕೆ ಅನುಮಾನ ಬೇಡ. ಬಿಜೆಪಿಯಲ್ಲಿನ ಮುನಿಸು ಶಮನದ ನಂತರ ಸಂಸದ ಜಿಎಂ ಸಿದ್ದೇಶ್ವರ್ ಇದೀಗ ಜೆಡಿಎಸ್ ಮೈತ್ರಿ ಬೆಂಬಲವನ್ನ ಪಡೆದಿದ್ದು ಬಿಜೆಪಿ ಅಭ್ಯರ್ಥಿ ಗೆಲುವು ನಿಶ್ಚಿತ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ದಾವಣಗೆರೆಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಬಂದು ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರ ನಡೆಸಿ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಶಕ್ತಿ ತುಂಬಲಿದ್ದಾರೆ ಎಂದರು. ಇವತ್ತು ವಿಶೇಷವಾಗಿ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ JDS ಹೊಂದಾಣಿಕೆ ಮಾಡ್ಕೊಂಡು ದೇವೇಗೌಡರು ಈ ರಾಷ್ಟ್ರ ಉಳಿಬೇಕಾದರೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದರೆ ಮಾತ್ರ ಸಾಧ್ಯ. ಇನ್ಯಾರೂ ಕೂಡ ಪ್ರಧಾನಮಂತ್ರಿ ಆಗೋಂಥ ಅರ್ಹತೆ ಇಲ್ಲದಂಥವ್ರು ಅಂತೇಳಿ ನನ್ನ ಹತ್ರ ಮಾತಾಡಿದರು. ಮತ್ತು ಅವರು ತುಮಕೂರು, ಶಿವಮೊಗ್ಗ, ದಾವಣಗೆರೆ ಕೂಡ ಚುನಾವಣಾ ಪ್ರಚಾರಕ್ಕೆ ಬರ್ತೀನಿ ಅಂತ ಮಾತನ್ನು ಕೂಡ ಹೇಳಿದರು. ಆ ಒಂದು ನಿಟ್ಟಿನಲ್ಲಿ ನಾವು ಕೂಡ ಮಾಜಿ ಶಾಸಕರು ಮಿತ್ರರಾದಂಥ ಶಿವಶಂಕರ್ ಅವ್ರನ್ನ 5-6 ಬಾರಿ ಕಾಂಟ್ಯಾಕ್ಟ್ ಮಾಡೋಂಥ ಸಂದರ್ಭದಲ್ಲಿ ಅಲ್ಲಿ ಹೊಂದಾಣಿಕೆಯ ಎಲ್ಲ ಮಾತುಕತೆ ಆದಮೇಲೆ ಬಂದು ನಾನು ಕರಿತೀನಿ ಅಂತ ಹೇಳಿದರು. ಮೊನ್ನೆ ಕುಮಾರಸ್ವಾಮಿಯವರು ಮತ್ತು ರಾಜ್ಯ ಅಧ್ಯಕ್ಷರು ಹೊಂದಾಣಿಕೆ ಮಾಡ್ಕೊಂಡು ಮಾತುಕತೆನ ಸಮನ್ವಯ ಸಮಿತಿನ ಹರೀಶ್ ಅವರು ಮತ್ತು ಶಿವಶಂಕರೆಲ್ಲ ಭಾಗವಹಿಸಿದರು. ಮತ್ತು ಆ ರೀತಿಯಾಗಿ ಇವತ್ತು ಎಲ್ಲ ಈ ಒಂದು ಕ್ಷೇತ್ರದ JDSನ ಅಧ್ಯಕ್ಷಗಳು, ಕಾರ್ಯಕರ್ತರು, ಬಹುಶಃ 8 ಕ್ಷೇತ್ರ ಬರ್ತದೆ. 8 ಕ್ಷೇತ್ರದಲ್ಲೂ ಕೂಡ ಇವತ್ತು ಅಧ್ಯಕ್ಷರು ಬಂದಿದ್ದಾರೆ.
ಕಾರ್ಯಕರ್ತರು ಬಂದಿದ್ದಾರೆ. ಅವರು ಉತ್ಸಾಹ ಹುಮ್ಮಸ್ಸು ನೋಡಿದಾಗ ಈ ಸಾರಿ ನಾವು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದಂಥ ಗಾಯತ್ರಿ ಸಿದ್ದೇಶ್ವರರನ್ನು ಅತ್ಯಂತ ಅಧಿಕ ಮತದಿಂದ ಗೆಲ್ಲಿಸ್ತೀವಿ ಅನ್ನೋ ಮಾತನ್ನು ಭರವಸೆ ಕೊಟ್ಟಿದ್ದಾರೆ. ಇವತ್ತು ನಮಗೆ ಈ JDS ಈ ಜಿಲ್ಲೆ ಒಳಗೆ ನಮ್ಮ ಜೊತೆ ಸೇರಿದ್ದು ಆನೆಬಲ ತಂದಂತಾಗಿದೆ, ಶಕ್ತಿ ಹೆಚ್ಚಾಗಿದೆ. ಇದರಿಂದ ನಮ್ಮ ಜನಸೇವೆ ಮಾಡುವಂಥ ಅವಕಾಶವನ್ನು ನನ್ನ ಶ್ರೀಮತಿಗೆ ಜನ ಕೊಟ್ಟೇ ಕೊಡ್ತಂಥ ವಿಶ್ವಾಸ ಇದೆ. ಒಟ್ಟಾರೆ ದಾವಣಗೆರೆ ಜಿಲ್ಲೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದಾಗಿ ಬಿಜೆಪಿಗೆ ಮತ್ತಷ್ಟು ಆನೆಬಲ ಬಂದಂತಾಗಿದ್ದು, ಕಾಂಗ್ರೆಸ್ ಅಭ್ಯರ್ಥಿಗೆ ಟಕ್ಕರ್ ಕೊಡಲು ಸಿದ್ಧತೆ ಮಾಡಿಕೊಂಡಿರೋದಂತೂ ಸತ್ಯ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತರಾವ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.